ಈ ಕರಾವಳಿ ಭಾಗದಲ್ಲಿ ಈ ಕಡೆ ಎಲ್ಲ ಗಣೇಶೋತ್ಸವಕ್ಕೆ ಒಂದು ವಿಶೇಷತೆ ಇರುತ್ತೆ. ಯಾಕೆ ಹೇಳಿ? ಸಮುದ್ರ ಇದೆ ಅಲ್ಲಿ. ಈ ಬೆಂಗಳೂರಲ್ಲೆಲ್ಲ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನೀವು ಸ್ಯಾಂಕಿಗೆ ಹೋಗಿ ಹಾಕ್ಬೇಕು ಅದನ್ನು. ನಮಗೆಲ್ಲ ಹಂಗಲ್ಲ, ಅಥವಾ ಮುಂಬೈನೆಲ್ಲ ಹಂಗಲ್ಲ. ಸಮುದ್ರ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಡ್ತೀವಿ. ಹಾಗಾಗಿ ನಮಗೆ ಅಲ್ಲಿ ಉಳಿಯತ್ತೆ, ಹೊಡೆದಾಕಬೇಕು ಮತ್ತು ಅಂದರೆ ಅಂದಿರುತ್ತಲ್ಲ, ಭಾಳ ದುಃಖ ಆಗುತ್ತೆ ಅದು. ಇದಕ್ಕೆ ತಂದು ಹಾಕಿರ್ತಾರೆ, POP ಹಾಕಿರ್ತಾರೆ. ಆಮೇಲೆ ನಿಮಗೆ ಹೈದ್ರಾಬಾದಲ್ಲೂ ಅಷ್ಟೇ, ಅಲ್ಲಿ ಹುಸೇನ್ ಸಾಗರ್ ಅಂತಿದೆ, ಅಲ್ಲಿಗೆ ತಂದು ಹಾಕ್ಬೇಕಾಗತ್ತೆ. ಭಾಳ ಕಿರಿಕಿರಿ ಆಗುತ್ತೆ, ಯಾಕಂದರೆ ಅದು ನಿಂತ ನೀರದು. ಹಾಗಾಗಿ ಬೆಳಗಾವಿ ಭಾಗ, ಆ ಭಾಗದಲ್ಲೆಲ್ಲ ಭಾಳ ಸಂಭ್ರಮ. ಎಸ್ ಮೈಲಾರಿ, ಯಾವ ರೀತಿ ಇದೆ ಬೆಳಗಾವಿ ಸಂಭ್ರಮ ಗಣೇಶೋತ್ಸವದ್ದು? ಖಂಡಿತ ಜಯಪ್ರಕಾಶ್, ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಗಣೇಶೋತ್ಸವದ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಡೆ ಬಜಾರ್ ಅನ್ನೋ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ಬೋದು, ಚಿಕ್ಕ ಚಿಕ್ಕ ಏನು ಗಣೇಶ ಮೂರ್ತಿಗಳನ್ನು ಈಗಾಗಲೇ ಇಲ್ಲಿ ತೆಗೆದುಕೊಂಡು ಹೋಗಲು ಬೆಳಗಾವಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರು ಇಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಬೆಳಗಾವಿಯ ಜೆಂಡಾ ಚೌಕ್ ಅನ್ನೋ ಒಂದು ಪ್ರದೇಶದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಂದಿನಿಂದ ಇಂದಿನವರೆಗೆ ಸುಮಾರು 120 ವರ್ಷಗಳಿಂದ ಕೂಡ ಕುಂದಾನಗರಿ ಬೆಳಗಾವಿಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಒಂದು ದಿನ ಇರ್ಬೋದು ಅಥವಾ 5 ದಿನದ ಮೂರ್ತಿಗಳನ್ನು ಇಲ್ಲಿ ಚಿಕ್ಕ ಪುಟ್ಟ ಮೂರ್ತಿಗಳನ್ನು ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮತ್ತು ಸಾರ್ವಜನಿಕ ಗಣಪತಿಗಳನ್ನು ಕೂಡ ಸುಮಾರು ಬೆಳಗಾವಿ ಮಹಾನಗರ ಒಂದರಲ್ಲೇ ಕೂಡ 380ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ಬೆಳಗಾವಿ ಮಹಾನಗರದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 1200ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಇಲ್ಲಿ ಏನು ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಜೊತೆಗೆ ಕೊನೆಯ ದಿನ ಅಂದರೆ 11ನೇ ದಿನ ಕೂಡ ಇಲ್ಲಿ ಏನು ದೊಡ್ಡ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಆ ಮೆರವಣಿಗೆ ನೋಡಲು ಸಾಕಷ್ಟು ಸಂಖ್ಯೆಯಲ್ಲೂ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಜನ ಕೂಡ ಬರ್ತಾರೆ. ಸದ್ಯ ಇಂದಿನಿಂದ 5 ದಿನಗಳ ಕಾಲ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಮತ್ತು ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸ್ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತದೆ. ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಮತ್ತು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ನ ನೋಡೋದಕ್ಕೆ ಸಹ ಕೈದಿಗಳು ಕೂಡ ಕಾಯುತ್ತಿದ್ದಾರೆ. ಜೈಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ದರ್ಶನ್ನ ನೋಡಬೇಕು ಅಂತ. ಗಣೇಶ ಹಬ್ಬದಂದು ಪೊರ್ಕಿಗೆ ಟಿವಿ ಭಾಗ್ಯ. ದರ್ಶನ್ 3ನೇ ಬೇಡಿಕೆ ಈಡೇರಿಸಿದ್ದಾರೆ ಅಧಿಕಾರಿಗಳು. 5 ದಿನಗಳಿಂದ ಟಿವಿಗಾಗಿ ಮನವಿ ಮಾಡಿದ್ದ ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ಗೆ ಟಿವಿ ಅಳವಡಿಕೆ. ಗಣೇಶ ಹಬ್ಬದಂದು ಟಿವಿ ಭಾಗ್ಯವನ್ನು ಕರುಣಿಸಿದ್ದಾರೆ. ಇವತ್ತು ಅಲ್ಲಿ ಗಣೇಶೋತ್ಸವ ಇರುತ್ತೆ, ಗಣಪತಿ ಇಡ್ತಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಹಬ್ಬದ ಶುಭಾಶಯ ನಿಮಗೆ. ಜೈಲ್ ಹತ್ರ ಬಂದಿದ್ದೀರಿ. ದರ್ಶನ್ಗೆ ಟಿವಿ ಭಾಗ್ಯ ಈ ವಿಚಾರದ ಬಗ್ಗೆ ನಿರಂತರವಾಗಿ ತಾವು ವರದಿಯನ್ನು ನೀಡ್ತಾ ಇದ್ರಿ. ದರ್ಶನ್ ಈಗ ಟಿವಿ ಕೇಳಿದ್ದಾರೆ, ಫೋನ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು, ಇತ್ಯಾದಿ ಮನವಿಗಳನ್ನು ಮಾಡ್ಕೊಂಡಿದ್ರು. ಆ ಮನವಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಸೊ ಇವತ್ತು ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮೊದಲಿಗೆ ಥ್ಯಾಂಕ್ ಯು ಶ್ರೀಪಾದ್, ನಿಮಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಶ್ರೀಪಾದ್, ಈಗಾಗಲೇ ನಾವು ಹೇಳಿದಂತೆ ಹಲವಾರು ಬಾರಿ ದರ್ಶನ್ ಅವರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರು ಅದನ್ನು ಒಂದೊಂದನ್ನು ಕೂಡ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಇಡ್ತಾ ಹೋಗಿತ್ತು. ಅದಕ್ಕೆ ಜೈಲು ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿದ್ರು ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ದರ್ಶನ್ ವಿಲಾಸಿ ಜೀವನವನ್ನು ನಡೆಸಿದ್ರು, ಅಷ್ಟೇ ಕಷ್ಟದ ಜೀವನವನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದರ್ಶನ್ ಅವರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟರು ಕೂಡ ಅದನ್ನು ಶೀಘ್ರದಲ್ಲೇ ಅವರು ಕೊಡುವ ಕೆಲಸವನ್ನು ಮಾಡಿಲ್ಲ. ಬದಲಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅದಕ್ಕೆ ಯಾವ ರೀತಿಯಾದ ಒಂದು ಪ್ರೊಸೀಜರ್ ಇರುತ್ತೆ ಅಂದರೆ
ಅಪ್ಲಿಕೇಶನ್ನ ಕೊಡಬೇಕು, ಆ ಬಳಿಕ ಅದು ಹೈಯರ್ ಆಫೀಸರ್ಗೆ ಹೋಗಬೇಕು, ಅಲ್ಲಿ ಅವರು ಅಪ್ರೂವಲ್ ಮಾಡಿದರೆ ಮಾತ್ರ ಇಲ್ಲಿ ಫೆಸಿಲಿಟಿ ಕೊಡೋದಕ್ಕೆ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದರ ಪ್ರಕಾರ ಮೊದಲಿಗೆ ಸರ್ಜಿಕಲ್ ಚೇರ್ ಕೇಳಿದರು, ಅದನ್ನು ಕೂಡ 4-5 ದಿನ ಅಂದರೆ ಅವರು ಕೇಳಿ 4-5 ದಿನಗಳ ಬಳಿಕ ಕೊಟ್ಟರು. ಆ ಬಳಿಕ ಟೆಲಿಫೋನ್ನಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೇಳಿದರು, ಅದಕ್ಕೂ ಕೂಡ ಪ್ರೊಸೀಜರ್ ಮೂಲಕವೇ ಅದನ್ನು ಫಾರ್ಮಾಲಿಟೀಸ್ಗಳನ್ನೆಲ್ಲ ಮುಗಿಸಿ 4 ದಿನಗಳ ನಂತರ ಅವಕಾಶ ಮಾಡಿಕೊಟ್ರು. ಈಗ ಕಳೆದ 5 ದಿನಗಳಿಂದ ಜೈಲಿಗೆ ಅಂದರೆ ಅವರು ಇರ್ತಕ್ಕಂಥ ಸೆಲ್ಗೆ ಟಿವಿ ಬೇಕು ಅಂತ ಕೇಳಿದರು. ಇದೀಗ ಅಂದರೆ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಮುಗಿಸಿ ಇವತ್ತು ಗಣೇಶನ ಹಬ್ಬದ ದಿನದಂತೂ ದರ್ಶನ್ ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಗೆ ಟಿವಿಯನ್ನು ಅಳವಡಿಸಿರ್ತಕ್ಕಂಥದ್ದು. ಅಂದರೆ ಹೊಸ ಟಿವಿಯನ್ನು ಕೊಟ್ಟಿಲ್ಲ, ಹಳೆ ಟಿವಿಯನ್ನು ರಿಪೇರಿ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಮಾಡ್ತಾರೆ. ಆದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೈಲುಗಳಲ್ಲೂ ಮಾಡ್ತಾರೆ. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಈ ಬಾರಿ ವಿಶೇಷ ಗಣೇಶ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಹಬ್ಬದ ಆಚರಣೆ ಆದರೆ ಇನ್ನೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ 385 ಕೈದಿಗಳಿದ್ದಾರೆ. ದರ್ಶನ್ ಯಾವಾಗ ಜೈಲಿಗೆ ಬಂದರೂ ಅವತ್ತಿನಿಂದನೂ ಕೂಡ ನಾವು ದರ್ಶನ್ನ ಭೇಟಿಯಾಗಬೇಕು, ನೋಡಬೇಕು ಅನ್ನುವ ಮನವಿಯನ್ನು ಜೈಲು ಅಧಿಕಾರಿಗಳಿಗೆ ಮಾಡ್ತಾಯಿದ್ರು. ಆದರೆ ಅದು ಇಲ್ಲಿಯವರೆಗೂ ಕೂಡ ಈಡೇರಿಲ್ಲ. ಆದರೆ ಇವತ್ತು ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಖ್ಯ ಏನು ಕೊಠಡಿ ಇದೆ, ಆ ಒಂದು ಆಫೀಸ್ನ ಕೊಠಡಿಯಲ್ಲಿ ಗಣೇಶನನ್ನು ಕೂರಿಸ್ತಾರೆ. ಅಲ್ಲಿ ಕೈದಿಗಳಿಗೆ ಸಹಜವಾಗಿ ಗಣೇಶನನ್ನು ನೋಡೋದಕ್ಕೆ ಜೊತೆಗೆ ನಮಸ್ಕರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರೆ ಅಂದರೆ ಕೈದಿಗಳಿಗೆ ಗಣೇಶನ ದರ್ಶನದ ಜೊತೆಗೆ ದರ್ಶನ್ ಅವ್ರನ್ನು ಕೂಡ ನೋಡುವ ಒಂದು ಅವಕಾಶ ಸಿಗುತ್ತೆ. ಆದರೆ ಇಲ್ಲಿಯವರೆಗೂ ಜೈಲಿನ ಅಧಿಕಾರಿಗಳು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ವೇಳೆ ದರ್ಶನ್ ಅವರು ನಾನು ಗಣೇಶನನ್ನು ನೋಡ್ತೀನಿ ಅಂತ ಮನವಿ ಮಾಡಿದರೆ ಅವಕಾಶ ಮಾಡತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆಗ ದರ್ಶನ್ ಅವರು ಗಣೇಶನನ್ನು ನೋಡೋದಕ್ಕೆ ಬಂದರೆ ಕೈದಿಗಳು ಕೂಡ ಅವರನ್ನು ನೋಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಹಾಗೆ ಟಿ ವಿ ಕೊಡಬಾರ್ದು ಅಂತೇನಿಲ್ಲ, ಟಿ ವಿ ಕೊಡ್ಬೋದು. ಈಗ ಟಿ ವಿ ಕೊಡ್ಬೋದು, ಸಂಹಾವು ಏನೋ ಒಂದು ಸ್ವಲ್ಪ ಹಾಸಿಗೆ ಕೇಳಿದ್ರಂತೆ ಕೊಡಬಾರ್ದು ಅಂತ ಕೊಡ್ಬೋದು. ಅಲ್ಲಿ ಆಕ್ಷೇಪ ಆಗಿದ್ದೆ ಏನು ಗೊತ್ತಾ, ನೀವು ರೌಡಿ ಶೀಟರ್ಗಳ ಜೊತೆ ಇವ್ರ ಜೊತೆ ಅದು ಏನು ಅರ್ಥ ಕೊಡುತ್ತೆ ಕೂತ್ಕೊಂಡು? ಅದು ಅಂದರೆ ಜೈಲಿಗೆ ಹಾಕೋದು ಯಾಕೆ? ಅಪರಾಧ ಮಾಡಬಾರ್ದು ಅಂತೇಳಿ. ಅಪರಾಧ ಮಾಡಿದವ್ರ ಜೊತೆ ನೀವು ಯಾರೋ ಒಂದು ಸಣ್ಣ ಪುಟ್ಟವ್ರ ಜೊತೆ ಕೂತಿದ್ರಂತೆ, ಟೀ ಕುಡಿತಾ ಇದ್ರೆ ಯಾರೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಮನ ಪರಿವರ್ತನೆ ಆಗಬೇಕು. ಅಲ್ಲಿ ಪೊಲೀಸರ ಮಾತು ನಡೀಬೇಕು, ಡಾನ್ಗಳ ಮಾತು ನಡೆಯುವಂಥದ್ದಲ್ಲ. ಆಮೇಲೆ ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು, ಏನಪ್ಪ, ರೇಣುಕಾಸ್ವಾಮಿ ತಪ್ಪು ಮಾಡಿಲ್ವಾ? ರೇಣುಕಾಸ್ವಾಮಿ ತಪ್ಪು ಮಾಡಿಲ್ವಾ? ನಾವು ತಪ್ಪು ಮಾಡಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ತಪ್ಪು ಖಂಡಿತವಾಗ್ಲೂ ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕಾಗಿತ್ತು. ಶಿಕ್ಷೆ ಕೊಡೋರು ನೀವಲ್ಲ ಅಂಥೇಳಿ. ಆಮೇಲೆ ನೀವು ಶಿಕ್ಷೆ ಕೊಟ್ಟ ನಂತರ ಕೂಡ ಅಲ್ಲಿ ಸತ್ತೋದಾಗ ತನ್ನ ಪ್ರೇಯಸಿಗೆ ಹೊಡೆದ್ರು, ತನ್ನ ಪ್ರೇಯಸಿಗೆ ಇಂಥ ಮೆಸೇಜ್ ಹಾಕಿದ್ರು ತಂದ್ಬಿಟ್ಟು ನೀವು ಹೊಡೆದ ನಂತರ ಸತ್ತೋದಾಗ ನೀವು ಸರೆಂಡರ್ ಆಗಲಿಲ್ಲ. ಯಾರ್ಯಾರನ್ನು ಸರೆಂಡರ್ ಮಾಡಿಸಿದ್ರಿ. ಆಮೇಲೆ ನಾವು ಈ ಹಿಂದೆ ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿದ್ರು, ಆತ ಲಿಂಗಾಯತ ಆಗಿದ್ರು ಕೂಡ, ಆತ ಅಂದರೆ ಜಂಗಮರು ನಾನ್ ವೆಜ್ ತಿನ್ನಲ್ಲ, ಲಿಂಗಾಯತ ಯಾರು ತಿನ್ನಲ್ಲ. ಯಾರು ತಿನ್ನದೇ ಇದ್ದವರಿಗೆ ತಿನ್ನಿಸಿದಾಗ ಹೇಗಿರುತ್ತೆ?